ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವದ್ಗೀತೆ ಈ ಶ್ಲೋಕವನ್ನು ನೀವೆಲ್ಲ ಕೇಳಿನೇ ಇರ್ತೀರ. ಅರ್ಥ ಕೂಡ ನಿಮ್ಗೆ ಗೊತ್ತಿರ್ಬೋದು. ಗೊತ್ತಿಲ್ಲ ಅಂದರೆ ವಾಪಸ್ ನಾನು ಹೇಳ್ತೀನಿ ಕೇಳಿ. ಶ್ರೀಕೃಷ್ಣ ಅರ್ಜುನನಿಗೆ ಈ ಶ್ಲೋಕದ ಮುಖಾಂತರ, ಓ ಅರ್ಜುನ, ಯಾವಾಗೆಲ್ಲ ಭೂಮಿ ಮೇಲೆ ಧರ್ಮ ಕ್ಷೀಣಿಸುತ್ತಾ ಬರುತ್ತೋ, ಯಾವಾಗೆಲ್ಲ ಅಧರ್ಮಗಳು ತಾಂಡವವಾಡುತ್ತೋ, ಆಗೆಲ್ಲ ನಾನು ಭೂಮಿ ಮೇಲೆ ಅವತಾರ ಎತ್ತುತ್ತೀನಿ. ಸಜ್ಜನರನ್ನ ರಕ್ಷಣೆ ಮಾಡೋಕೆ, ದುಷ್ಟರನ್ನ ನಿರ್ನಾಮ ಮಾಡೋಕೆ, ಧರ್ಮವನ್ನ ಪುನಃ ಭೂಮಿ ಮೇಲೆ ಸ್ಥಾಪನೆ ಮಾಡೋಕೆ ಯುಗ ಯುಗಗಳಲ್ಲೂ ನಾನು ಅವತಾರ ತಾಳಿ ಬರ್ತೀನಿ. ಈ ಶ್ಲೋಕದಲ್ಲಿ ಒಂದು ಭರವಸೆ ಕೂಡ ಇದೆ, ಒಂದು ವಾರ್ನಿಂಗ್ ಕೂಡ ಇದೆ, ಹಾಗೆ ಒಂದು ಪಾಠ ಕೂಡ ಇದೆ. ಈಗಾಗಲೇ ಮಹಾವಿಷ್ಣು 9 ಅವತಾರಗಳನ್ನು ತಾಳಿದ್ದಾನೆ. ಇನ್ನು ಉಳಿದಿರೋದು ಕೊನೆಯ ಅವತಾರ. ಆ ಕಲ್ಕಿ ಅವತಾರ ಭೂಮಿ ಮೇಲೆ ಬರೋಕೆ ಹೆಚ್ಚು ಸಮಯ ಉಳಿದಿಲ್ಲ ಅಂತ ನಮ್ಮ ನಡುವೆ ನಡೀತಾ ಇರೋ ಘಟನೆಗಳೇ ಹೇಳುತ್ತೆ. ಅಧರ್ಮ ಅನ್ನೋದು ಈಗಾಗಲೇ ಪೀಕಲ್ಲೇ ಇದೆ. ದಿನೇ ದಿನೇ ಕ್ರೈಮ್ಗಳು ಜಾಸ್ತಿ ಆಗ್ತಾನೆ ಇವೆ. ಮಗ ಅಪ್ಪನ್ನ ಮರೆತು ಕೊಲೆ ಮಾಡ್ತಾನೆ, ಹೆಂಡತಿ ಕಟ್ಕೊಂಡು ಗಂಡನ್ನೇ ಕೊಲ್ತಾಳೆ, ಗುರು ಅನಿಸ್ಕೊಂಡವನು ಶಿಷ್ಯರನ್ನೇ ಕಾಮದ ದೃಷ್ಟಿಯಿಂದ ನೋಡ್ತಾನೆ, ಮಗಳ ಸ್ಥಾನದಲ್ಲಿರೋಳು ಅಪ್ಪನ ವಯಸ್ಸಿನವನ ಜೊತೆ ಸಂಬಂಧ ಇಟ್ಕೊಂಡಿರ್ತಾಳೆ. ಇಲ್ಲಿ ಸಂಬಂಧಗಳಿಗೆ ಏನು ಬೆಲೆ, ಧರ್ಮಕ್ಕೆ ಏನು ಬೆಲೆ, ಮನುಷ್ಯತ್ವಕ್ಕೆ ಏನು ಬೆಲೆ? ಮಹಾರಾಷ್ಟ್ರದ ಧಾರಾಶಿವ್ ಜಿಲ್ಲೆಯ ಭೂಮ್ ತಾಲೂಕಲ್ಲಿ ತನ್ನ 10 ವರ್ಷದ ಮಗಳನ್ನ ತಂದೆನೇ ಕೊಡಲಿಯಿಂದ ಹೊಡೆದು ಕೊಲೆ ಮಾಡಿದ್ದಾನೆ. ಕುಡಿದ ಮತ್ತಲ್ಲಿ ಮನೆಗೆ ಬಂದು ಕೊಡಲಿಯಿಂದ ಹೊಡೆದು ತನ್ನ ಮಗಳ ತಲೆಯನ್ನೇ ಕತ್ತರಿಸ್ತಾನೆ. ನಂತರ ಸಾಕ್ಷಿನ ನಾಶ ಮಾಡೋಕೆ ಅಂತ ನೋಡುವಾಗ ಅಜ್ಜಿ ಕೈಲಿ ಸಿಕ್ಬಿಡ್ತಾನೆ. ಇದೀಗ ಅವನು ಪೊಲೀಸರ ಹೊಸ ಗೆಸ್ಟ್ ಆಗಿದ್ದಾನೆ. ಮುಂಬೈಯಲ್ಲಿ ಇನ್ನೊಂದು ಘಟನೆ ನಡೆದಿದೆ. ಇವ್ರ ಹೆಸರು ಯಶೋಧ ಅಂತ. 70 ವರ್ಷದ ಯಶೋಧ ಅವರು ಕ್ಯಾನ್ಸರ್ ಪೇಷಂಟ್. ಇವ್ರ ಮೊಮ್ಮಗ ತನ್ನ ಮಾವ ಹಾಗೆ ರಿಕ್ಷಾ ಚಾಲಕನ ಸಹಾಯ ತಗೊಂಡು ಎತ್ಕೊಂಡು ಹೋಗಿ ಕಸದ ಬುಟ್ಟಿಗೆ ಬಿಸಾಕ್ ಬರ್ತಾರೆ. ಅದು ಎಲ್ಲರ ಮುಂದೆನೆ. ನಿಜವಾಗ್ಲೂ ಇವ್ರನ್ನ ಮನುಷ್ಯರು ಅಂತ ಹೇಳ್ಬೋದಾ? ಸದ್ಯ ವಿಷಯ ಗೊತ್ತಾಗ್ತಾ ಇದ್ದಂಗೆ ಪೊಲೀಸರು ಆ 3 ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಯಶೋಧ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಇನ್ನು ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ನಡೀತಾ ಇರೋ ಈ ದೌರ್ಜನ್ಯ ನೋಡಿದ್ರೆ ಅಲ್ಲಿರೋರು ಮನುಷ್ಯರ ಅನ್ನೋ ಅನುಮಾನ ಬರುತ್ತೆ. ಬಾಂಗ್ಲಾದೇಶದ ಕುಮಿಲ್ಲಾ ಜಿಲ್ಲೆಯಲ್ಲಿ 21 ವರ್ಷದ ಯುವತಿ ಮೇಲೆ ಅಲ್ಲಿನ ಸ್ಥಳೀಯ ರಾಜಕಾರಣಿಯಿಂದಲೇ ಅತ್ಯಾಚಾರ ನಡೆದಿದೆ. ರಾತ್ರಿ 10 ಗಂಟೆ ಟೈಮಲ್ಲಿ ತನ್ನ ಜೊತೆ ಕೆಲ ಪುಂಡರನ್ನ ಕರ್ಕೊಂಡು ಬಂದ ಫಜೋರ್ ಅಲಿ ಮನೆಯಲ್ಲಿ ತನ್ನ ಪೋಷಕರ ಜೊತೆ ಇದ್ದ ಯುವತಿಯನ್ನ ತನ್ನ ಸಂಗಡಿಗರ ಜೊತೆ ಸೇರಿ ಅತ್ಯಾಚಾರ ಮಾಡಿ ಕೊನೆಗೆ ಅದನ್ನ ವಿಡಿಯೋ ಕೂಡ ಮಾಡಿ ವೈರಲ್ ಮಾಡಿದ್ದಾನೆ. ವಿಷಯ ತಿಳಿದು ಅಲ್ಲಿನ ಸ್ಥಳೀಯರೇ ಅವನ್ನ ಹೊಡೆದು ಆಸ್ಪತ್ರೆಗೆ ಸೇರಿಸಿದ್ರು. ಆದರೆ ಆತ ಆಸ್ಪತ್ರೆಯಿಂದ ಕೂಡ ಎಸ್ಕೇಪ್ ಆಗಿದ್ದಾನೆ. ಪ್ರೊಟೆಸ್ಟ್ಗಳು ನಡೀತಾನೆ ಇದೆ. ಆದರೂ ಕೂಡ ಪೊಲೀಸರು ಅವ್ರನ್ನ ಬಂಧಿಸ್ತಾರ ಅಂತ ಕನ್ಫರ್ಮ್ ಇಲ್ಲ. ಇವನ್ನೆಲ್ಲ ನೋಡ್ತಾ ಇದೆ ಪ್ರಪಂಚದಲ್ಲಿ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ ಅನ್ಸುತ್ತೆ. ಕಾಶ್ಮೀರಿ ಪಂಡಿತರ ಮೇಲೆ ಆದ ದೌರ್ಜನ್ಯ, ಕೋಲ್ಕತ್ತಾದಲ್ಲಿ ಒಬ್ಬಾಕೆ ಡಾಕ್ಟರ್ ಮೇಲೆ ಆದ ಅತ್ಯಾಚಾರ, ಪಾಕಿಸ್ತಾನಿ ಹಿಂದೂಗಳ ಮೇಲೆ ಆಗ್ತಾ ಇರೋ ದೌರ್ಜನ್ಯ, ಈ ಯುದ್ಧಗಳು, ಕಾಯಿಲೆಗಳು ಇವನ್ನೆಲ್ಲ ನೋಡ್ತಾ ಇದ್ದಾಗ ಕಲಿಯುಗ ತನ್ನ ಕೊನೆ ಮೆಟ್ಟಿಲಲ್ಲಿ ಇದೆ ಅನಿಸ್ತಾ ಇದೆ. ನಿಮ್ಗೇನು ಅನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ.